ರೊಮ್ಯಾಂಟಿಕ್ ಆಗಿ ಪ್ರಪೋಸರೂ ಇರಲಿಲ್ಲ, ಎಸ್ ಅಂತಲೂ ಹೇಳಿಲ್ಲ. ಆದರೂ ಈ ಸಾರಿ ಗರ್ಲ್ ಫ್ರೆಂಡ್ ಆಗೋಗಿದೆ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ವ್ಲಾಗಲ್ಲೇ ಹೇಳಿದೆ, ಸೆಲೆಬ್ರೇಷನ್ ಮುಗೀತು, ಇನ್ನೇನು 2 ದಿನ ಇದೆ ಮೈಸೂರು ಬರೋಕ್ಕೆ ಅಂತ. ಅದಕ್ಕಿಂತ ಮುಂಚೆ ಅರ್ಲಿ ಮಾರ್ನಿಂಗ್ ನಿನ್ನ ಜೊತೆ ಮಾತಾಡಬೇಕು ಅಂತ ಕರೆದಿದ್ರು ಅಂತ. ಆ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಮೀಟಾಗಿ 2 ಗಂಟೆ ಆದ್ರೂ ವಿಷಯ ಏನು ಅಂತ ಹೇಳ್ತಾ ಇರಲಿಲ್ಲ. ಗಾಡಿ ಕೀ ತೊಗೊಂಡು ನಂಗೆ ಹೋಗೋಕ್ಕೂ ಬಿಡ್ತಾಯಿಲ್ಲ, ವಿಷಯನೂ ಹೇಳ್ತಾಯಿಲ್ಲ. ಆಗಿರ್ಬೇಕು. ಕೊನೆಗೂ ಧೈರ್ಯ ಮಾಡಿ ವಿಷಯಕ್ಕೆ ಬಂದರು. ನಾನು ನನ್ನ ಲೈಫಲ್ಲಿ ನಮ್ಮಮ್ಮ ಬಿಟ್ಟರೆ ಅಲ್ಲ, ಎರಡನ್ನ ನಾನು ಜಾಸ್ತಿ ನಂಬೋದು. ಅವರಿಬ್ಬರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀನು ಒಂದ್ಸತಿ ಎಸ್ ಅಂದರೆ ನಾನು ಸಾಯೋವರೆಗೆ ನೀನು ಕೈ ಬಿಡಲ್ಲ ಅಂತ. ನೀನು ನೋ ಅಂತ ಹೇಳಿದ್ರೆ ನಾನು ಮೈಸೂರು ಬಿಟ್ಟು ಹೋಗ್ತೀನಿ, ನೀನು ಯಾವತ್ತೂ ವಾಪಸ್ ಬರಲ್ಲ ಅಂತ. ನಾನು 1 ನಿಮಿಷಕ್ಕೆ ಬ್ಲ್ಯಾಂಕ್ ಆಗೋದೆ. ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಬಾಯಿಲಿ ಎಸ್ ಲಿಸನ್ ಟು ಮೀ ಅಂತ ಹೇಳಿರೋದು. ಇನ್ನೂ ಕಂಟಿನ್ಯೂಷನ್ನೇ ಮಾಡಿಲ್ಲ. ನಂದು ಏನು ಫೀಲಿಂಗ್ಸ್ ಇದೆ ಏನಂತನೂ ಕೇಳಿಲ್ಲ. ನೀನು ಎಸ್ ಅಂತ ಹೇಳಿದೆ, ಇನ್ನು ಮುಗೀತು. ಈಗ ನೀನು ಏನೇ ಹೇಳಿದ್ರು ನಾನು ಕೇಳಲ್ಲ ಅಂದ್ಬಿಟ್ಟು ಗಾಡಿ ಕೀ ಕೊಟ್ಟೆ ಹೊರಟೆ ಹೋದರು. ನಾನು ಯೋಚನೆ ಮಾಡ್ತೇನೆ, ನಾನು ಯಾವಾಗಪ್ಪ ಎಸ್ ಅಂತ ಹೇಳಿದೆ, ಅದು ನಾರ್ಮಲ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿರೋದು ನಾನು, ಇನ್ನೂ ನಾನು ಎಸ್ ಅಂತ ಹೇಳಲೇ ಇಲ್ಲ ಅಂತ. ನೆಕ್ಸ್ಟ್ ಏನಾಯಿತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ.